ನೋಡಿ, ಎಚ್.ಸಿ. ಮಹದೇವಪ್ಪ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು, ಅದರ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ. ಸುಮಾರು 41 ವರ್ಷಗಳ ಕಾಲ ಸುದೀರ್ಘವಾದಂತಹ ರಾಜಕೀಯ ಇತಿಹಾಸ ಇದೆ. ಸಾಕಷ್ಟು ಬಾರಿ ಮಿನಿಸ್ಟರ್ ಕೂಡ ಆಗಿದ್ದಂಥವರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಮಿನಿಸ್ಟರ್ ಪಟ್ಟ ಸಿಗಲಿಲ್ಲ. ಬಹಳ ಆಶ್ಚರ್ಯ ಆಗೋಯ್ತು ಮಹದೇವಪ್ಪ ಅವರ ಹೆಸರನ್ನೇ ಕೈ ಬಿಟ್ಟಿರೋದಕ್ಕೆ. ಅವತ್ತಿಂದ ಒಂದಷ್ಟು ಮಾಧ್ಯಮದೊಟ್ಟಿಗೆ ಅವರು ಕಾಣಿಸ್ಕೊಳ್ಳಿಲ್ಲ, ಎಲ್ಲೂ ಕೂಡ ಅವರು ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಬಟ್ ನಿನ್ನೆ ಎಚ್.ಸಿ. ಮಹದೇವಪ್ಪ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ತು ಕರೆದು ಬೇಡಿ ನಾನು ಮಂತ್ರಿ ಪಟ್ಟವನ್ನು ಪಡ್ಕೊಳ್ಳಲ್ಲ, ಅದು ನನ್ನ ಹಿಸ್ಟ್ರಿಲೇ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನನಗೆ ಮಂತ್ರಿ ಪಟ್ಟ ಕೊಡಿ ಅಂತ ಹೇಳಿ ನಾನು ಕೇಳಲ್ಲ, ಅದು ಸಾಧ್ಯ ಇಲ್ಲ, ಹೈಕಮಾಂಡು ಕೊಡುತ್ತೆ, ನಾನು ಕಾಯ್ತೀನಿ. ಅದು ಬಿಟ್ಟು ನನಗೆ ಕೊಡಿ ಅಂತ ಹೇಳಿ ಅತ್ತು ಕರೆದು ಬೇಡ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಕೂಡ ಕೇಳಲ್ಲ. ಏನು ಹೇಳಿದ್ದಾರೆ ಮಹದೇವಪ್ಪ ಅವರು, ಕೇಳ್ಕೊಂಡು ಬನ್ನಿ. ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಅಲ್ಲ, ಎಚ್.ಸಿ. ಮಹದೇವಪ್ಪ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಹೈಕಮಾಂಡ್? ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಎಲ್ಲಿ ಹೇಳಿದ್ದಾರೆ? ಈಗ ಸಚಿವ ಸ್ಥಾನಕ್ಕೆ ಯಾಕೆ ಆಗ್ಬೇಕಿತ್ತು? ಆಕ್ಚುಲಿ ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಪರಿಶೀಲನೆ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆಯಾ? ಆಗುತ್ತೇನೋ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವಿಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದೆ ಓದೋನೂ ಅಲ್ಲ, ಕೇಳ್ದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧನಾಗಿ ಆ ರೀತಿ ಕೆಲಸ ಮಾಡೋನು. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಅದರ ರಕ್ಷಣೆಗೆ ಸಂಘಟನೆಗಳ ಜೊತೆಯಲ್ಲಿ ಸೇರಿ, ಯುವಕರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಹೋರಾಟ ಮಾಡೋನು. ಅದಕ್ಕಿಂತ ಸಂವಿಧಾನನ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡೋದು, ಜಾಗೃತಿ ಮೂಡಿಸೋಂಥ ಕೆಲಸ. ಯಾರಿಗೂ ಸಂವಿಧಾನ ಪೀಠಿಕೆ ಗೊತ್ತಿರಲಿಲ್ಲ, ಓದ್ತಾ ಇರಲಿಲ್ಲ. 3 ವರ್ಷ ಮಕ್ಕಳು ಈಗ ಸಂವಿಧಾನ ಅಂದರೆ ಏನು, ಅದರಿಂದ ಹೆಂಗೆ ಜನರ ಹಕ್ಕು ರಕ್ಷಣೆ ಆಗುತ್ತೆ, ಹೆಂಗೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಲ್ಲಿದೆ ಅನ್ನೋದೆಲ್ಲ ಈಗ ಅರ್ಥ ಆಗಿದೆ. ಹೀಗಾಗಿ ಅದು ನನಗೆ ಆ ಕಾರಣಕ್ಕೆ ಸಂಘಟನೆಗಳು, ಜನಸಮುದಾಯಗಳು ಸ್ವಯಂ ಪ್ರೇರಿತರಾಗಿ ಆ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತ. ಮಹದೇವಪ್ಪ ಒಬ್ಬ ನಮ್ಮ ನಾಯಕ, ಹೋರಾಟ ಮಾಡ್ತೇನೆ ಅನ್ನೋದು ಅವರು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಆಗ ಅದರಲ್ಲಿ ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ನನ್ನ 40 ವರ್ಷದಲ್ಲಿ ನನಗೆ ಮಂತ್ರಿ ಕೊಡಿ, ಖಾತೆ ಕೊಡಿ, ಅಧಿಕಾರ ಕೊಡಿ ಅಂತ ಕೇಳೇ ಇಲ್ಲ. ಹೀಗಾಗಿ ಕೇಳಿ ಹತ್ತು ಕರೆದು ಬೇಡಿ ತಗೊಳ್ಳುವಂಥದ್ದು ಮಂತ್ರಿ ಪದ ಅಲ್ವೇ. ಎಸ್, ಗಮನಿಸಿದ್ರಲ್ಲ ನೋಡಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಬಹಳ ಅಂದರೆ ಯಾವುದೇ ರೀತಿ ತೊಂದರೆ ಆಗ್ದಲೇ, ಅಲ್ಲಿ ಏನೂ ಆಗ್ದಲೇನೆ, ಯಾರು ಯಾವ MLAಗಳು ಕೂಡ ಚಕಾರ ಎತ್ತಲಿಲ್ಲ. ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಏನೂ ಚಕಾರ ಎತ್ತದೆ CM ಸ್ಥಾನವನ್ನು ಬಿಟ್ಕೊಟ್ರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಶುರುವಾಗಿದ್ದು ಈ ಸಚಿವ ಸ್ಥಾನ. ಕೆಲವೊಂದಿಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ಮೇಲೆ ನಮಗೆ ಆ ಖಾತೆ ಬೇಕಿತ್ತು, ಈ ಖಾತೆ ಬೇಕಾಗಿತ್ತು ಅಂತ ಹೇಳಿ ಖಾತೆ ಶುರುವಾಗುತ್ತೆ. ಒಂದಷ್ಟು ಜನ ಡೈರೆಕ್ಟ್ ಆಗಿ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಆ ಪ್ರಸಂಗವೇ ಇನ್ನೂ ಕೂಡ ಮುಗಿದಿಲ್ಲ. ಇನ್ನು 2ನೇ ಲಿಸ್ಟ್ಗೆ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಖಾಲಿ ಇರೋದು 18ರಿಂದ 20, ಬಟ್ ವೈಟಿಂಗ್ ಲಿಸ್ಟಲ್ಲಿರೋದು 60 ಜನ. ನಾವಾಗಬೇಕು ಮಿನಿಸ್ಟ್ರು, ನಾವಾಗಬೇಕು ಅಂತ ಹೇಳಿ ನೋಡಿ. ಅದರಲ್ಲಿ ಮೊದಲನೇ ಲಿಸ್ಟಲ್ಲಿ ಒಂದಷ್ಟು ಜನರು ಇರ್ತಾರೆ ಅನ್ನುವುದು ಇತ್ತು. ದಿನೇಶ್ ಗುಂಡೂರಾವ್ ಅವರಿರ್ಬಹುದು, ಎಚ್.ಸಿ. ಮಹದೇವಪ್ಪ ಅವರಿರಬಹುದು, ಜಮೀರ್ ಅಹಮದ್ ಖಾನ್ ಅವರಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇಂಥ ನಾಯಕರನ್ನೇ ಕೈ ಬಿಡಲಾಗತ್ತೆ. ಸೊ ಯತೀಂದ್ರ ಸಿದ್ದರಾಮಯ್ಯ, UT ಖಾದರ್ ಅವರಿಗೆ ಮಣೆ ಹಾಕಲಾಗುತ್ತೆ. ಅದನ್ನು ಬಿಟ್ಟರೆ ಎಲ್ಲರೂ ಕೂಡ ಹಳೆ ಮುಖಗಳೇ. ಸೊ ಹಾಗಾಗಿ 2ನೇ ಲಿಸ್ಟಲ್ಲಿ ನನ್ನ ಹೆಸರು ಇರುತ್ತೆ ಅಂತ ಹೇಳಿ ಒಂದಷ್ಟು ಜನ ಬಹಳ ನಿರೀಕ್ಷೆಯನ್ನು ಮಾಡಿದ್ದಾರೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು, ಮಹದೇವಪ್ಪ ಅವರು. ಎಚ್.ಸಿ. ಮಹದೇವಪ್ಪ ಅವರು ಮಾಜಿ CM ಸಿದ್ದರಾಮಯ್ಯ ಅವರಿಗೆ ಎಷ್ಟರ ಮಟ್ಟಿಗೆ ಅತ್ಯಾಪ್ತರು ಅನ್ನೋದು ಗೊತ್ತಿರುವಂತಹ ವಿಚಾರ. ಇಬ್ಬರೂ ಕೂಡ ಬಹಳಷ್ಟು ಕ್ಲೋಸೆ. ಸೊ ಸಿದ್ದರಾಮಯ್ಯ ಅವರ ಕೃಪಕಟಾಕ್ಷದಿಂದನಾದ್ರೂ ಅವರು ಮತ್ತೊಮ್ಮೆ ಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಬಟ್ ಗೊತ್ತಿಲ್ಲ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಸ್ಟ್ರಾಟರ್ಜಿಯನ್ನು ಮಾಡಿದ್ದಾರೆ, 2ನೇ ಲಿಸ್ಟಲ್ಲಿ ಯಂಗ್ಸ್ಟರ್ಗಳಿಗೆ ಮಣೆ ಹಾಕುವಂತಹ ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಅಂತ ಹೇಳಿ.
ಬಟ್ ಮಾಧ್ಯಮದವರ ಪ್ರಶ್ನೆಗಳಿಗೆ ಮಹದೇವಪ್ಪ ಅವರು ಉತ್ತರ ಕೊಟ್ಟಿದ್ದಾರೆ. ಸರ್, ಮೊದಲನೇ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಲಿಲ್ಲ, ಎರಡನೇ ಲಿಸ್ಟಲ್ಲಾದರೂ ನಿಮ್ಮ ಹೆಸರು ಇರುತ್ತಾ, ಹೇಗೆ ಹೈಕಮಾಂಡ್ಗೆ ಏನಾದರೂ ನೀವು ಒತ್ತಡವನ್ನು ಹಾಕ್ತಾ ಇದ್ದೀರಾ ಮಂತ್ರಿ ಮಾಡಿ ಅಂತ ಹೇಳಿ. ಸೊ ಆ ಪ್ರಶ್ನೆಗೆ ಮಹದೇವಪ್ಪ ಅವರು ಕೊಟ್ಟಂತಹ ಉತ್ತರ, ಅತ್ತು ಕರೆದು ಬೇಡಿ, ನಾನು ಯಾವತ್ತೂ ಕೂಡ ಮಂತ್ರಿ ಪದವಿಯನ್ನು ಕೇಳಿದವನಲ್ಲ. ಸೊ ಹಾಗಾಗಿ ಮುಂದೇನೂ ಕೂಡ ನಾನು ಕೇಳಲ್ಲ, ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಬಟ್ ಎಲ್ಲೋ ಒಂದು ಕಡೆ HC ಮಹದೇವಪ್ಪ ಅವರ ಕಾರ್ಯವೈಖರಿಗೆ, ಅವರು ಕಳೆದ ಬಾರಿ ಆದಂತಹ ಕೊಟ್ಟಂತಹ ಮಂತ್ರಿ ಸ್ಥಾನ ಅದ್ಯಾವುದಕ್ಕೂ ಕೂಡ ಹೈಕಮಾಂಡು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಹೈಕಮಾಂಡ್ಗೆ ತೃಪ್ತಿ ತಂದಿಲ್ಲ ಅವರ ಕೆಲಸ. ಸೊ ಆ ಕಾರಣದಿಂದ ಮೊದಲನೇ ಲಿಸ್ಟಲ್ಲಿ ಅವರ ಹೆಸರಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ DK ಶಿವಕುಮಾರ್ ಅವರೇ ಗುನ್ನ ಇಟ್ರ ಅನ್ನುವ ಮಾತುಗಳು ಕೂಡ ಸಿದ್ದರಾಮಯ್ಯ ಅವರ ಆಪ್ತರು ಮಾತನಾಡ್ಕೊಳ್ತಾ ಇರುವಂತಹ ವಿಚಾರ. ಸೊ ಕಾದ್ ನೋಡೋಣ, ಎರಡನೇ ಲಿಸ್ಟಲ್ಲಾದರೂ HC ಮಹದೇವಪ್ಪ ಅವರ ಹೆಸರಿರುತ್ತಾ, ಅತ್ತು ಕರೆದು ಬೇಡಿ ಅಂತೂ ಪಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅವರ ಕೆಲಸ ನೋಡಾದ್ರು 41 ವರ್ಷದ ರಾಜಕೀಯ ಜೀವನ, ನಾನು ಯಾವತ್ತೂ ಆ ರೀತಿ ಮಾಡಿಲ್ಲ ಅಂತ ಹೇಳಿ. ಸೊ ಎರಡನೇ ಲಿಸ್ಟಲ್ಲಾದರೂ ಅವ್ರ ಹೆಸರಿರುತ್ತಾ, ಕಾದು ನೋಡಬೇಕು.